ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬಯಸದೆ ನೀ ಬಂದೆ ಈ ಕಾದಂಬರಿ ಆಧಾರಿತ ಕಥೆಯನ್ನು ಉಷಾ ನವರತ್ನರಾಮ್ ಬರೆದವರು. ಈ ಕತೆ ತುಂಬ ಚೆನ್ನಾಗಿ ಬಂದಿದೆ. ಏನು ಕತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ನನ್ನ ಕಾಲೇಜ್ನಲ್ಲಿ ಗಿರೀಶ ಹೀಗೆ ಒಂದು ಹುಡುಗಿನ ಲವ್ ಮಾಡ್ದ. ಅವನಿಗೆ ಕೈ ಕೊಟ್ಟು ಬೇರೆಯವನ್ನ ಮದುವೆಯಾಗಿ ಹೊರಟು ಹೋದ್ಲು. ಅವನ ತಲೆ ಕೆಡಿಸ್ಕೊಂಡು ತಿರುಗಾಡ್ತಿದ್ದ. ಕೊನೆಗೆ ಒಂದಿನ ನೇಣಾಕ್ಕೊಂಡು ಸತ್ತ ಆದಿತ್ತು. ಅದಕ್ಕೆ ಹೇಳ್ತಾ ಇದ್ದೀನಿ, ವನಜಮ್ಮ ಕೈಕಾಲು ಉದುಗಿ ಹೋಯಿತು. ನಾನು ಬಂದಿದ್ದೆ ಅಂತ ಹೇಳಿ ಆಂಟಿ. ವಿಶ್ವ ಹೊರಟು ಹೋದರೂ ತಿಳಿಯಲಿಲ್ಲ. ಸರ್ವ ರಾತ್ರಿ 8 ಗಂಟೆಗೆ ಮನೆಗೆ ಬಂದು ವನಜಮ್ಮ ನಾವು ಧೃತಿಗೆಡಬಾರದೆಂದು ಅತ್ಯಂತ ಸಂಯಮದಿಂದ ಕೇಳಿದರು. ಬೆಳಿಗ್ಗೆ ಹೋದವನು ಈಗ ಬರ್ತಾ ಇದೆಯಲ್ಲ, ಕಾಲೇಜ್ನಲ್ಲಿ ಇಷ್ಟು ಹೊತ್ತು ಏನು ಮಾಡ್ತಾ ಇದೆಯಾ? ಲೈಬ್ರರಿಯಲ್ಲಿ ರೆಫರೆನ್ಸ್ ವರ್ಕ್ ಮಾಡ್ತಾ ಇದ್ದೆ. ಸುಳ್ಳು ಹೇಳಿ ಜಾರಿಕೊಳ್ಳಲು ಯತ್ನಿಸಿದ. ವಿಶ್ವ ನಿನ್ನ ಹುಡುಕಿಕೊಂಡು ಬಂದಿದ್ದ. ಕಾಲೇಜ್ನಲ್ಲಿ ನೀನು ಇರಲಿಲ್ಲ ಅಂದ. ಸರ್ವ ಮಾತು ಬದಲಿಸಲು ಯತ್ನಿಸಿದ. ನನಗೆ ಹಸಿವಮ್ಮ, ಬೆಳಗಿನಿಂದ ಏನೂ ತಿಂದಿಲ್ಲ. ಏಕೆ? ಜಮುನನ ಜೊತೆ ತಿರುಗಾಡೋಕ್ಕೆ ಸರಸ ಸಲ್ಲಾಪಕ್ಕೆ ಹೋದಾಗ ಏನೂ ತಿನ್ನಲಿಲ್ವೇ? ಸರ್ವ ತಾಯಿಯ ಮುಖ ನೋಡಿದ. ಏನಮ್ಮ ನೀನು ಹೇಳ್ತಾ ಇರೋದು? ನಿಜನೇನಪ್ಪ ಹೇಳ್ತಾ ಇರೋದು? ಎಷ್ಟು ದಿನ ನನ್ನ ಕಣ್ತಪ್ಪಿಸಿ ಈ ಕೆಲಸ ಮಾಡೋಕ್ಕೆ ಸಾಧ್ಯ? ಓದಿಲ್ಲ, ಬರಹ ಇಲ್ಲ, ಬರೀ ಲವ್ ಮಾಡಿದ್ರಾಯ್ತಾ? ನಿನ್ನ ಕಾಲಿನ ಮೇಲೆ ನಿನ್ನಿತ್ತು ಇವಳನ್ನ ಸಾಕುವ ಯೋಗ್ಯತೆಯೂ ನಿನಗೆ ಬೇಡವಾ? ಲವ್ ಮಾಡಿ ಮದುವೆ ಮಾಡಿಕೊಂಡು ಹೆಂಡ್ತಿನ ಸಾಕೋ ಯೋಗ್ಯತೆ ಇಲ್ಲದೆ ಇರುವುದಾದರೆ ಲವ್ ಮಾಡಬಾರ್ದು. ನೀನು ದುಡುಕಿ ಹೊಡ್ಕೊಂಡು ಅವಳ ಹಿಂದೆ ಮುಂದೆ ಸುತ್ತುತ್ತಾ ಇದ್ದರೆ ನಾಳೆ ಅವರ ಅಪ್ಪಂಗೆ ತಿಳಿಲಿ, ನಿನ್ನ ಕೈ ಕಾಲು ಮುರಿದು ಹಾಕ್ತಾರೆ. ಸರ್ವದಮನ ಅಲ್ಲಿಂದ ಕುರ್ಚಿಯಲ್ಲಿ ಕುಸಿದ. ತಾಯಿಯಿಂದ ತಾನು ಎಷ್ಟು ದಿನ ಮುಚ್ಚಿಡಲು ಸಾಧ್ಯ? ತಪ್ಪೊಪ್ಪಿಕೊಂಡರೆ ತಾಯಿಯ ಸಹಕಾರ ಸಿಕ್ಕಿದರೂ ಸಿಕ್ಕಿತು. ನಾನು ಜಮ್ಮು ಇಬ್ಬರೂ ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸ್ತಾ ಇದ್ದೀವಮ್ಮ. ನನಗೇನೋ ಗೊತ್ತಾಯಿತು. ಅವರ ಅಪ್ಪಂಗೆ ಗೊತ್ತಾ? ಯಾರಿಗೆ ಗೊತ್ತು? ಇಲ್ವೋ ನಂಗೆ ಗೊತ್ತಿಲ್ಲ. ನಮ್ಮಿಬ್ಬರಿಗೂ ಗೊತ್ತು. ನಾವಿಬ್ಬರು ಒಬ್ಬರನ್ನ ಬಿಟ್ಟು ಒಬ್ಬರು ಇರೋಕ್ಕೆ ಆಗೋಲ್ಲ. ನೀನು ಇನ್ನೂ ಚಿಕ್ಕೋನು, ಪ್ರೀತಿ ಮಾಡಬೇಡ ಅನ್ನೋಲ್ಲ. ಚೆನ್ನಾಗಿ ಓದಿ ಪಾಸ್ ಮಾಡಿ ಒಂದು ಒಳ್ಳೆ ಕೆಲಸ ಇಡಿ. ಆಗ ನಾನು ದೇವಿರಮ್ಮನವರ ಮನೆ ಬಾಗಿಲಿಗೆ ಹೋಗಿ ಬೇಕಾದರೂ ಜಮುನನ ನಮ್ಮ ಸರ್ವನಿಗೆ ಕೊಡಿ ಅಂತ ಕೇಳ್ತೀನಿ. ಈ ಒಣಕಲು ಪ್ರೀತಿಯಿಂದ ಏನೂ ಪ್ರಯೋಜನವಿಲ್ಲ. ಅವಳು ಶ್ರೀಮಂತರ ಮನೆ ಹುಡುಗಿ. ಅವಳ ಚೆನ್ನಾಗಿಟ್ಟು ಸಾಕೋ ತಾಕತ್ತು ನಿನಗೆ ಇದೆಯಾ? ಈಗ ನಿನ್ನ ಓದು ಮುಗಿಯೋವರೆಗೂ ದೂರನೇ ಇರಿ, ಆಮೇಲೆ ನೋಡೋಣ. ವನಜಮ್ಮನಿಗೆ ಜಮುನಳಂತಹ ಹುಡುಗಿ ಸೊಸೆಯಾಗಿ ಬರುವುದು ಇಷ್ಟವೂ ಇತ್ತು. ಹುಡುಗಿ ಮುದ್ದಾಗಿದ್ದಾಳೆ, ಒಳ್ಳೆಯ ಸ್ವಭಾವ, ಅಹಂಕಾರವಿಲ್ಲ, ಜಂಬವಿಲ್ಲ. ಸರ್ವದಮನ ಬಹಳ ಹೊತ್ತು ಕುಳಿತು ಯೋಚಿಸಿದ. ಅಮ್ಮ, ನೀನು ಹೇಳಿದಂತೆ ಮಾಡ್ತೀನಿ, ನೋಡ್ತಾ ಇರು. ನಾನು ರ್ಯಾಂಕ್ ತಗೊಂಡು ಪಾಸ್ ಮಾಡ್ತೀನಿ. ಜಮ್ಮುಗೂ ಹೇಳ್ತೀನಿ, ಅವಳು ಖಂಡಿತ ಒಪ್ತಾಳೆ. ತಾಯಿಯ ಒಪ್ಪಿಗೆ ಸಿಕ್ಕಿದ್ದು ಅವನಿಗೆ ಒಲವಿಗೆ 10 ರೆಕ್ಕೆ ಮೂಡಿದಂತಾಯಿತು. ಅವನಿಗೆ ಜಮುನಳಿಗೂ ಏನು ಮಾತಾಯಿತೋ ಜಮುನಮ್ಮನಿಗೆ ತಿಳಿಯದು. ಭಾನುವಾರ ಒಂದು ದಿನ ಬಿಟ್ಟರೆ ಮಿಕ್ಕೆಲ್ಲ ದಿನಗಳು ವ್ಯಾಸಂಗಕ್ಕಾಗಿ ಮೀಸಲಿಟ್ಟ. ಕಡಿಮೆ ಅಂಕ ಸಿಗಲಿಲ್ಲವಾದ್ದರಿಂದ BSc ಮುಗಿಸಿ ಸ್ನಾತಕೋತ್ತರ ಪದವಿಗಾಗಿ ಸಮಯವಿಟ್ಟ. ಅವನು ಉತ್ತಮ ವಿದ್ಯಾರ್ಥಿಯಾಗಿ ಪ್ರೊಫೆಸರ್ಗಳಿಂದ ಪ್ರಶಂಸೆ ಗಳಿಸಿದ. ಅವನು ಪ್ರೊಫೆಸರ್ ರಾಧಾಕೃಷ್ಣನ್ ಅವರ ಬುದ್ಧಿವಂತಿಕೆಗೆ ಮೆಚ್ಚಿ ಆಗಲೇ ತಮಗೆ ತಿಳಿದ ಗೆಳೆಯರೊಬ್ಬರಿಗೆ ಹೇಳಿ ಕಂಟೆಕ್ನಲ್ಲಿ ಅವನಿಗಾಗಿ ಹುದ್ದೆಯನ್ನು ಕಾದಿರಿಸಿದರು. ಕೊನೆಯ ವರ್ಷ ಪರೀಕ್ಷೆ ಬರೆದು ಮುಗಿಸಿ ಅವನು ಮನೆಗೆ ಬಂದಾಗ ವನಜಮ್ಮ ಆನಂದದಿಂದ ಹಿಗ್ಗಿದರು. ಚೆನ್ನಾಗಿ ಮಾಡಿದ್ದೀಯ ತಾನೇ? ಓಹೋ, ಖಂಡಿತ. ಈಗಲೂ ರ್ಯಾಂಕ್ ನೋಡ್ತಾ ಇರು. ನಮ್ಮ ಪ್ರೊಫೆಸರ್ ರಾಧಾಕೃಷ್ಣನ್ ಆಗಲೇ ನನಗೆ ಒಂದು ಕೆಲಸನೂ ರೆಡಿ ಮಾಡಿ ಇಟ್ಟಿದ್ದಾರೆ. ರಿಸಲ್ಟ್ ಬರೋ ತನಕ ಯಾಕೆ ಕಾಯಬೇಕು? ಬೇಕಾದರೆ ನಾಳೆಯಿಂದಾನೇ ಕೆಲಸಕ್ಕೆ ಸೇರ್ಕೊ ಅಂತ ಹೇಳಿದರು. ದೇವರು ಒಳ್ಳೆಯದು ಮಾಡಲಿ ಕಣೋ. ನೋಡಿದ್ರಾ ಇವತ್ತು ನಿಮಗೆ ಬದುಕಿನಲ್ಲಿ ಎಷ್ಟು ಕಾನ್ಫಿಡೆಂಟ್ ಬಂದಿದೆ. ಕೆಲಸಕ್ಕೆ ಸೇರಿ ತಿಂಗಳ ಸಂಬಳ ಕೈಗೆ ಬರುತ್ತಲೋ? ಬೇಕಾದರೆ ಜಮ್ಮು ತಂದೆ ಹತ್ರ ಹೋಗಿ ಮಾತಾಡು, ನಾನು ಬೇಕಾದರೆ ಬರ್ತೀನಿ.
ನನ್ನ ಹತ್ರ ಒಂದು ವೆಹಿಕಲ್ ಇಲ್ಲಮ್ಮ. ಇದ್ದಿದ್ದರೆ ಈಗಲೇ ಜಮುನ ಕೂಡಿಸ್ಕೊಂಡು ಪ್ರಪಂಚ ಎಲ್ಲ ಸುತ್ತಾಡಿ ಬಂದುಬಿಡ್ತಿದ್ದೆ. ಬೇಕಾದರೆ ಒಂದು ಸ್ಕೂಟರ್ ಸೈಕಲ್ ತಗೋ, ಕೊಡ್ತೀನಿ ದುಡ್ಡು. ಮುಂಚೆನೇ ತೆಗೆದುಕೊಳ್ತಾ ಇದ್ದೆ, ಆದರೆ ಬೇಕು ಅಂತ ತೆಗೆದು ಕೊಡಲಿಲ್ಲ. ಪಬ್ಲಿಕ್ ಬೂತಿನಿಂದ ಜಮುನಳಿಗೆ ಫೋನ್ ಮಾಡಿದ. ನಾಳೆಯಿಂದ ನಾನು ಫ್ರೀ ಬರ್ಡ್, ಕೆಲಸನೂ ಸಿಗ್ತಾನೆ, ತಿಳ್ಕೊ. ಬರ್ತೀಯಾ ನನ್ನ ಜೊತೆ? ಎಲ್ಲಾದರೂ ಹಾರಿ ಹೋಗಿ ಬಿಡೋಣ. ಅಮ್ಮ ನನಗೆ ಸ್ಕೂಟರ್ ತೆಗೆದುಕೊಡ್ತೀನಿ ಅಂತ ಹೇಳಿದ್ದಾಳೆ. ಆಗಲಿ, ಈಗಲೇ ಬರಲಾ? ಬೇಡ ಚಿನ್ನ, ನಾಳೆಗಳೆಲ್ಲ ನಮ್ಮದಾಗಲಿ. ಇವತ್ತು ಹೀಗೆ ಇರಲಿ. ನಿನ್ನ ಕನಸಿನಲ್ಲಿ ನಾನು, ನನ್ನ ಕನಸಿನಲ್ಲಿ ನೀನು ಬಂದು ಮೀಟ್ ಮಾಡೋಣ. ನಾಳೆಯ ಕತೆನೇ ಬೇರೆ. ಐ ಲವ್ ಯು ಜಮ್ಮು, ಐ ಲವ್ ಯು ಸರ್ವು. ಜಮ್ಮು ಕುಂಟುತ್ತಾ ಅಂತೂ ಮೊದಲ ವರ್ಷ BAಗೆ ಕಾಲಿಟ್ಟಳು. ಸುಕುಮಾರ ಆಗಲೇ ದೇವಿರಯ್ಯನವರ ಅರ್ಧ ವಹಿವಾಟು ವ್ಯವಹಾರ ಕೈಗೆತ್ತಿಕೊಂಡಿದ್ದ. ಹೊಸದೊಂದು ಕಾರು ಕೊಂಡಿದ್ದ. ಜಯಂತಿ ಆಗಲೇ ತಂದೆಯ ಬಳಿ ಬಂದು ಜಮುನಳ ಮದುವೆಗೆ ಒತ್ತಾಯಪಡಿಸತೊಡಗಿದಳು. ಅಪ್ಪ, ನಿಂಗೆ ನಿನ್ನ ಬಿಸ್ನೆಸ್ ಆಯಿತು, ನೀನಾಯಿತು, ಬೇರೆ ಯೋಚನೆಯೇ ಇಲ್ಲ. ಜಮ್ಮು ನೋಡು, ಆಗಲೇ ಸೊಂಪಾಗಿ ಬೆಳೆದಿದ್ದಾಳೆ. ನನಗೆ ಮಾತ್ರ ಬೇಗ ಮದುವೆ ಮಾಡಿ ಇವಳನ್ನ ಹೀಗೇ ಬಿಟ್ಟಿದೆಯಲ್ಲ. ಇರಲಿ ಬಿಡಮ್ಮ, ಇನ್ನೂ ಚಿಕ್ಕೋಳು, 4 ದಿನ ಆಯಾಗಿರಲಿ. ಮದುವೆ, ಗಂಡ ಮಕ್ಕಳು ಇದ್ದುದ್ದೇ. ಏನಪ್ಪ ಅಷ್ಟು ಸುಲಭವಾಗಿ ಹೇಳ್ತೀಯಾ? ಅವಳಿಗೇನು ವಯಸ್ಸು ಕಡಿಮೆ ಆಯಿತಾ? 20 ಆಯಿತು. ನಿನ್ನ ಕಣ್ಣಿಗೆ ಚಿಕ್ಕ ಮಗುನೇ. ಸುಕುಮಾರ ಹೇಗಿದ್ದರೂ ಎಲ್ಲಿ ಕಲಿತಿದ್ದಾನೆ, ಒಳ್ಳೆ ಮುಹೂರ್ತ ನೋಡಿ ಅವರಿಬ್ಬರ ಮದುವೆ ಮಾಡಿ ಮುಗಿಸ್ಬಿಡು. ವಯಸ್ಸಿಗೆ ಬಂದ ಇಬ್ಬರನ್ನು ಒಂದೇ ಮನೇಲಿ ಇಟ್ಟುಕೊಂಡಿದ್ದೀಯಲ್ಲ, ಆಗಲಿ ಮಾಡಿದ್ರಾಯಿತು. ನೀನು ಜಮುನ ಜೊತೆ ಮಾತಾಡು, ನಾನು ಸುಕುಮಾರನ ಕೇಳ್ತೀನಿ. ಜಮುನ ಟೆರೆಸ್ಟಿನ ಮೇಲೆ ಇದ್ದ ಉಯ್ಯಾಲೆ ಚೇರ್ನಲ್ಲಿ ಕುಳಿತುಕೊಳ್ಳುತ್ತಾ ಕೂದಲಿನ ಸುಕ್ಕು ಬಿಡಿಸುತ್ತಾ ಯಾವುದೋ ಹಾಡೊಂದನ್ನು ಗುನುಗುತ್ತಿದ್ದಳು. ಜಯಂತಿ ಅವಳ ಬಳಿ ಬಂದು ನಿಂತಳು. ಏನೇ ಜಮ್ಮು, ಬಹಳ ಒಳ್ಳೆ ಮೂಡ್ನಲ್ಲಿದ್ದೀಯಾ? ನಾನು ಯಾವಾಗಲೂ ಒಳ್ಳೆ ಮೂಡ್ನಲ್ಲೇ ಇರ್ತೀನಲ್ಲ. ಮೂಡು ಕೆಡೋಕ್ಕೆ ಏನಾಗಿದೆ? ನಾನು ಮೋಡದಲ್ಲಿ ತೇಲಿ ಹೋಗ್ತಾ ಇರೋ ಹಾಗಿದೆ. ಏನು ಸಮಾಚಾರ ಹಾಗಾದರೆ? ತಂಗಿಯ ಕೆನ್ನೆ ಹಿಂಡಿದಳು. ಸುಕುಮಾರಂದು ನಿಂದು ರೊಮ್ಯಾನ್ಸ್ ಹೇಗೆ ನಡೀತಾ ಇದೆ? ಜಮುನ ಉಯ್ಯಾಲೆ ನಿಂತು ನಗುತ್ತಿದ್ದ ಮುಖ ಕಂಗೆಟ್ಟಿತು. ಅವನ ಹೆಸರು ಹೇಳಿ ನನ್ನ ಮೂಡ್ ಹಾಳು ಮಾಡಿಬಿಟ್ಟೆ. ಅವನಿಗೆ ರೊಮ್ಯಾನ್ಸ್ ಅಂದರೆ ಏನು ಅಂತ ಗೊತ್ತಿಲ್ಲ. ದುಡ್ಡೆಣಿಸುತ್ತೆ ಅಂತ ಹೇಳು ಬೇಕಾದರೆ, ಆ ಕೆಲಸ ಮಾಡ್ತಾನೆ. ಮತ್ತು ಅಪ್ಪ ನಿನ್ನ ಮದುವೆಗೆ ಕೊಟ್ಟು ಮದುವೆ ಮಾಡಬೇಕು ಅಂತಲೇ ಇಲ್ಲಿ ಕರೆಸಿಕೊಂಡು ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಎಲ್ಲ ಹೇಳಿಕೊಡ್ತಾ ಇರೋದು. ಈಗ ಅರ್ಧ ಎಲ್ಲ ಅವನೇ ನೋಡ್ಕೋತಾ ಇದ್ದಾನೆ. ಅಪ್ಪ ಅಂದ್ಕೊಂಡ್ರಾಯ್ತಾ? ನನ್ನ ಒಂದು ಮಾತು ಇದುವರೆಗೂ ಕೇಳಿಲ್ಲ. ನಾನಾಗಲೇ ಒಬ್ಬರನ್ನ ತುಂಬ ಲವ್ ಮಾಡ್ತಿದ್ದೀನಿ. ನಾವಿಬ್ಬರೂ ಮದುವೆ ಮಾಡ್ಕೋತೀವಿ. ಯಾರೇ ಅದು? ನನಗೆಗೂ ಹೇಳಲಿಲ್ಲ? ನಿಂಗೆ ಗೊತ್ತು, ಅವನು ಸರ್ವದಮನ. ಜಯಂತಿ ಬೆಚ್ಚಿದಳು. ರೇವತಿಗಾಗಿ ಅವಮಾನಗಳನ್ನು ಅವನು ಮರೆತಿರಲಿಲ್ಲ. ರೇವತಿಯು ತಮ್ಮ ಸರ್ವದಮನ. ಅವನನ್ನು ಕಂಡರೆ ತನಗೂ ತುಂಬ ಇಷ್ಟ. ನೋಡಲು ಲಕ್ಷಣವಾಗಿದ್ದಾನೆ, ಬುದ್ಧಿವಂತ, ವಿದ್ಯಾವಂತ, ರಸಿಕ. ಒಂದು ವೇಳೆ ಜಮ್ಮು ಅವನನ್ನು ಆಗುವುದಾದರೆ ಬಹಳ ಅದೃಷ್ಟವಂತೆ ಎಂದು ಹೇಳಬೇಕು. ನನ್ನ ಗಂಡನೂ ಇದ್ದಾನೆ. ತಂದೆ ಹುಡುಕಿ ತಂದು ತನ್ನನ್ನು ದಾರೆ ಎಳೆದುಕೊಟ್ಟವನು. ಅಪಾರ ಆಸ್ತಿ ಒಂದು ಬಿಟ್ಟರೆ ಇನ್ನೆಲ್ಲ 0. ಸಾಹಿತ್ಯ, ಕಲೆ ಯಾವುದರಲ್ಲೂ ಆಸಕ್ತಿ ಇಲ್ಲ. ಅವನನ್ನು ತಾನು ಮನಸ್ಸಿನಲ್ಲೇ ಔರಂಗಜೇಬನೆಂದೇ ಬೈದುಕೊಳ್ಳುತ್ತಿರಲಿಲ್ಲವೇ? ತನ್ನೊಂದಿಗೆ ರಸಿಕತೆಯೂ ಒಡನಾಟವಿರಲಿಲ್ಲ. ತನ್ನನ್ನು ಕಣ್ಣೆತ್ತಿ ತಾನು ಹೇಗಿರುವೆನೆಂದು ನೋಡಿದವನಲ್ಲ. ಒಟ್ಟಿನಲ್ಲಿ ತಾನು ಅವನಿಗೆ ಬೇಕಾದಾಗ ಸುಖ ಕೊಡುವ ಯಂತ್ರ ಮಾತ್ರ. ಅಪ್ಪ ಒಪ್ಪದೇ ಇದ್ದರೆ ಏನು ಮಾಡ್ತಿ? ನಾವಿಬ್ಬರೂ ಓಡಿ ಹೋಗಿ ಮದುವೆ ಮಾಡ್ಕೋತೀವಿ. ಏನೇ ಜಮ್ಮು, ಎಷ್ಟು ಧೈರ್ಯವಾಗಿ ಹೇಳ್ತಿ? ಹೌದು, ಪ್ರೀತಿಸೋದು ಯಾವುದಕ್ಕೂ ಯಾರಿಗೂ ಹೆದರ್ಕೊಳ್ಳೋ ಹಾಗಿದ್ದರೆ ಲವ್ ಮಾಡಬಾರ್ದು. ತಂಗಿ ಅಸಾಧ್ಯಳೆಂದು ಜಯಂತಿಗೆ ಮನವರಿಕೆ ಆಯಿತು. ಏನಾದರೂ ಆಗಲಿ, ಅಪ್ಪನನ್ನು ನೀನು ಹೇಗಾದರೂ ಕನ್ವಿನ್ಸ್ ಮಾಡಿ ನೋಡು. ಜೈ, ನಿನ್ನ ಬಿಟ್ಟರೆ ನನಗ್ಯಾರು ಇದ್ದಾರೆ? ಅಮ್ಮನಂತೂ ಚಿಕ್ಕ ವಯಸ್ಸಿನಲ್ಲೇ ಕಳೆದುಕೊಂಡಿದ್ದೇವೆ. ಅಪ್ಪನ ಹಾಗೂ ಅವರ PA ಆಗಿರೋ ರೋಹಿಣಿ ಸಂಬಂಧ ಗೊತ್ತಿರೋದೆ. ಜಮುನಾ ಹೇಳಿದಳು. ಅಪ್ಪ ತಮ್ಮ ಸುಖನ ಯಾವತ್ತೂ ನೆಗ್ಲೆಕ್ಟ್ ಮಾಡಿಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.